ಡೆಂಗಿ ಹೆಸರಿನಲ್ಲಿ ಖಾಸಗಿ ಆಸ್ಪತ್ರೆಗಳು ದರೋಡೆಗೆ ಇಳಿದಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ರಿಪಬ್ಲಿಕ್ ಕನ್ನಡ ಸ್ಟಿಂಗ್ ಆಪರೇಷನ್ ಅನ್ನ ನಡೆಸಿದೆ. ನಾವು ಮಾಡಿದ ಸ್ಟಿಂಗ್ ಇಂದ ಈಗ ಸರ್ಕಾರ ಎಚ್ಚೆತ್ತುಕೊಂಡಿದೆ. ಖಾಸಗಿ ಆಸ್ಪತ್ರೆಗಳಿಗೆ ಕಡಿವಾಣ ಹಾಕುವ ಕೆಲಸಕ್ಕೆ ಸರ್ಕಾರ ಮುಂದಾಗ್ತಾ ಇದೆ. ಡೆಂಗಿ ಪರೀಕ್ಷೆ ಹೆಸರಲ್ಲೇ ಇವರು ದರೋಡೆಗೆ ಇಳಿದಿದ್ರು. ಖಾಸಗಿ ಆಸ್ಪತ್ರೆಯವರು ಹಗಲು ದರೋಡೆಗೆ. ಇದೇ ವಿಚಾರವಾಗಿ ನಿಮ್ಮ ರಿಪಬ್ಲಿಕ್ ಕನ್ನಡ ಸ್ಟಿಂಗ್ ಆಪರೇಷನ್ ಮಾಡ್ತಾ ಇದ್ದಂತೆ ಸರ್ಕಾರ ಎಚ್ಚೆತ್ತುಕೊಂಡಿದೆ. ಬೇಕಾಬಿಟ್ಟಿ ದರ ವಸೂಲಿಗೆ ಸರ್ಕಾರ ಬ್ರೇಕ್ ಹಾಕುತ್ತಾ ಹಾಗಿದ್ರೆ ನಾಳೆ ಡೆಂಗಿ ಪರೀಕ್ಷೆ ದರ ನಿಗದಿಯನ್ನ ಸರ್ಕಾರ ಮಾಡಲಿಕ್ಕಿದೆ. ದರ ಫಿಕ್ಸ್ ಮಾಡಲಿಕ್ಕೆ ಇಲಾಖೆ ಎಲ್ಲಾ ರೀತಿಯ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದೆ. ಖಾಸಗಿ ಆಸ್ಪತ್ರೆಗಳಿಗೆ ಈ ಮೂಲಕ ಕಡಿವಾಣ ಹಾಕುವಂತಹ ಕೆಲಸ ಇದು ರಿಪಬ್ಲಿಕ್ ಕನ್ನಡ ವರದಿಯ ಬಿಗ್ ಇಂಪ್ಯಾಕ್ಟ್. ಹುಟುಕು ಕಾರ್ಯಾಚರಣೆಯನ್ನ ನಾವು ನಡೆಸಿದ್ವಿ. ಖಾಸಗಿ ಆಸ್ಪತ್ರೆಗಳಲ್ಲಿ ಯಾವ ರೀತಿ ಹಗಲು ದರೋಡೆಯನ್ನ ಮಾಡ್ತಾ ಇದ್ದಾರೆ ಅಂತ. ಈ ವರದಿಯ ಬೆನ್ನಲ್ಲೇ ಈಗ ಸರ್ಕಾರ ಎಚ್ಚೆತ್ತುಕೊಂಡಿದೆ. ಆರೋಗ್ಯ ಇಲಾಖೆ ಎಚ್ಚೆತ್ತುಕೊಂಡಿದೆ. ನಾಳೆನೇ ಖಾಸಗಿ ಆಸ್ಪತ್ರೆಗಳಿಗೆ ದರ ನಿಗದಿ ಮಾಡೋದಕ್ಕೆ ಇಲಾಖೆ ಮುಂದಾಗಿದೆ. ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್. ನೋಡಿ, ಸದ್ಯಕ್ಕೆ ರಾಜ್ಯದಲ್ಲಿ, ಅದರಲ್ಲೂ ರಾಜಧಾನಿ ಬೆಂಗಳೂರಿನಲ್ಲಿ ಡೆಂಗಿ ತಾಂಡವಾಡ್ತಾ ಇರೋದು. ಒಂದು ಕಡೆ ಆರೋಗ್ಯ ಇಲಾಖೆ ಎಚ್ಚೆತ್ಕೋಬೇಕು, ನಿರ್ಲಕ್ಷ್ಯ ಮಾಡಬೇಡಿ ಅಂತ ಹೇಳ್ತಾ ಇದೆ. ಮತ್ತೊಂದು ಕಡೆ ಈ ಸಮಯವನ್ನ ದುರುಪಯೋಗ ಮಾಡ್ಕೊಳ್ತಾ ಇರುವಂತಹ ಖಾಸಗಿ ಆಸ್ಪತ್ರೆಗಳು ಡೆಂಗಿ ಹೆಸರಲ್ಲಿ ಹಗಲು ದರೋಡೆಗೆ ಇಳಿದಿದ್ದು. ಸಾಮಾನ್ಯವಾಗಿ 200ರಿಂದ 250 ರೂಪಾಯಿ ತಗೋಬಹುದು ಪರೀಕ್ಷೆಗೆ, ಆದರೆ 1000-2000 ರೂಪಾಯಿ ವಸೂಲಿ ಮಾಡುವಂತಹ ಕೆಲಸ ಖಾಸಗಿ ಆಸ್ಪತ್ರೆಗಳಿಂದ ಆಗ್ತಾ ಇದೆ. ಇದೇ ವಿಚಾರವಾಗಿ ರಿಪಬ್ಲಿಕ್ ಕನ್ನಡ ಸ್ಟಿಂಗ್ ಆಪರೇಷನ್ ಮಾಡ್ತಾ ಇದ್ದಂತೆ ಈಗ ಸರ್ಕಾರ ಎಚ್ಚೆತ್ತುಕೊಂಡಿದೆ. ನಾಳೆನೇ ಈ ಖಾಸಗಿ ಆಸ್ಪತ್ರೆಗಳಿಗೆ ರೇಟ್ ಫಿಕ್ಸ್ ಮಾಡಲಿಕ್ಕಿದೆ ಈ ಪರೀಕ್ಷೆ ವಿಚಾರವಾಗಿ. I am asking for that for dengue, for what cost it will happen. ಡಂಗೂರ, ಡೆಂಗಿ ಡಂಗೂರ. ಕರುನಾಡಲ್ಲಿ ಡೆಂಗಿ ಡಂಗೂರ ಜೋರಾಗಿದೆ. ರಾಜ್ಯಾದ್ಯಂತ ಡೆಡ್ಲಿ ಡೆಂಗಿ ಅಟ್ಟಹಾಸ ಮೆರೆಯೋಕೆ ಶುರು ಮಾಡ್ತಿದೆ. ಜನವರಿಯಿಂದ ಜುಲೈವರೆಗೆ ಬರೋಬ್ಬರಿ 6187 ಕೇಸ್ ದಾಖಲಾಗಿದೆ. 6 ಜನರನ್ನ ಬಲಿ ಪಡೆದಿದೆ. ಆರೋಗ್ಯ ಸಚಿವರೇ ಸ್ವಲ್ಪ ಕಣ್ತೆರೆದು ನೋಡಿ. ಇದು ನಿಮ್ಮದೇ ಇಲಾಖೆಯ ಕರಾಳ ದಂಧೆ. ರ್ಯಾಪಿಡ್ ಟೆಸ್ಟ್ ಇದೆ, ಒಂದು ಎಲಿಸಾ ಅಂತ ಇದೆ, 1450 ಏನೋ ಇದೆ, ನಮ್ದು 1850. ಡೆಂಗಿ ರಣಕೇಕೆಯನ್ನ ಕಂಡು ಜನರು ಬೆಚ್ಚಿ ಬಿದ್ದಿದ್ದಾರೆ. ಜ್ವರ, ತಲೆನೋವು ಬಂದವರು ಭಯಭೀತರಾಗಿ ಡೆಂಗಿ ಟೆಸ್ಟ್ ಮಾಡಿಸಿಕೊಳ್ತಿದ್ದಾರೆ. ಆದ್ರೆ ಬೆಂಗಳೂರಿನಲ್ಲಿ ಕೆಲ ಕಳ್ಳ ಆಸ್ಪತ್ರೆಗಳು ಇದನ್ನೇ ಬಂಡವಾಳ ಮಾಡಿಕೊಂಡಿವೆ. ಮನ ಬಂದಂತೆ ಡೆಂಗಿ ರೇಟ್ನ ಫಿಕ್ಸ್ ಮಾಡಿ ರಕ್ತ ಇಲ್ಲದವರ ಬಳಿಯೂ ಹಣವನ್ನ ಹೀರ್ತಿದ್ದಾರೆ. ನಿಮ್ಮ ರಿಪಬ್ಲಿಕ್ ಕನ್ನಡ ನಡೆಸಿದ ಮಹಾ ಸ್ಟಿಂಗ್ ಆಪರೇಷನ್ನಲ್ಲಿ ಖಾಸಗಿ ಆಸ್ಪತ್ರೆಗಳ ಕಳ್ಳಮುಖ ಬಟಾ ಬಯಲಾಗಿದೆ. ಸ್ಟಿಂಗ್ ಆಪರೇಷನ್ 1, 7th ಡೇ ಅಡ್ವೆಂಟಿಸ್ಟ್ ಮೆಡಿಕಲ್ ಸೆಂಟರ್, ಫ್ರೇಜರ್ ಟೌನ್. Total 1022. ಫ್ರೇಜರ್ ಟೌನ್ ನಲ್ಲಿರೋ 7th ಡೇ ಅಡ್ವೆಂಟಿಸ್ಟ್ ಮೆಡಿಕಲ್ ಸೆಂಟರ್ ನಲ್ಲಿ ಡೆಂಗಿಯನ್ನೇ ಲಾಭ ಮಾಡಿಕೊಂಡಿದ್ದಾರೆ. ಟೆಸ್ಟಿಂಗ್ಗೆ ಬರೋಬ್ಬರಿ 800 ರೂಪಾಯಿ ವಸೂಲಿ ಮಾಡುತ್ತಿದ್ದಾರೆ. ಸ್ಟಿಂಗ್ ಆಪರೇಷನ್ 2, ಕಾರ್ಡ್ ಆಸ್ಪತ್ರೆ, ರಾಜಾಜಿನಗರ. ರಾಜಾಜಿನಗರದಲ್ಲಿರೋ ಕಾರ್ಡ್ ಹಾಸ್ಪಿಟಲ್ನಲ್ಲೂ ಕರಾಳ ದಂಧೆ ನಡೀತಿದೆ. ಕಾರ್ಡ್ ಆಸ್ಪತ್ರೆಯಲ್ಲಿ ಡೆಂಗಿ ಟೆಸ್ಟ್ಗೆ 1450 ರೂಪಾಯಿಯಿಂದ 1850 ರೂಪಾಯಿಯನ್ನ ಸುಲಿಗೆ ಮಾಡುತ್ತಿದ್ದಾರೆ. ಸ್ಟಿಂಗ್ ಆಪರೇಷನ್ 3, ಕಾರ್ಡ್ ರೋಡ್ ಆಸ್ಪತ್ರೆ, ರಾಜಾಜಿನಗರ. ಇದೇ ರಾಜಾಜಿನಗರದಲ್ಲಿರೋ ಮತ್ತೊಂದು ಆಸ್ಪತ್ರೆಯಲ್ಲೂ ಹಗಲು ದರೋಡೆ ಜೋರಾಗಿದೆ. ಕಾರ್ಡ್ ರೋಡ್ ಆಸ್ಪತ್ರೆಯಲ್ಲಿ ಡೆಂಗಿ ಟೆಸ್ಟ್ಗೆ 1700 ರೂಪಾಯಿಯಿಂದ 1900 ರೂಪಾಯಿ ಕೊಳ್ಳೆ ಹೊಡಿತಿದ್ದಾರೆ.
ಸ್ಟಿಂಗ್ ಆಪರೇಷನ್ 4 ಜೈನ್ ಆಸ್ಪತ್ರೆ ವಸಂತನಗರ. ಅದು ಡೆಂಗಿ ಟೆಸ್ಟ್ ಎಷ್ಟು 1500 ರಿಪೋರ್ಟ್ ಎಷ್ಟು IgG and IgM ಎರಡು ಸೇರಿ report is fine. There are three different types in there. ಹಾಂ Okay, IgG, IgM and MS1. ಓಕೆ ಮೂರಕ್ಕೆ ಸೇರಿ 1350 1530. ವಸಂತನಗರದಲ್ಲಿರೋ ಜೈನ್ ಆಸ್ಪತ್ರೆಯಲ್ಲೂ ಜನರ ಹಣವನ್ನ ಸೊಳ್ಳೆ ರಕ್ತ ಹೀರಿದಂತೆ ಹೀರ್ತಿದ್ದಾರೆ. ಡೆಂಗಿ ಟೆಸ್ಟ್ಗೆ ಬರೋಬ್ಬರಿ 1530 ರೂಪಾಯಿ ಲೂಟಿ ಮಾಡ್ತಿದ್ದಾರೆ. 1530. ರಿಪೋರ್ಟ್ ಎಷ್ಟು IgG and IgM. ಎರಡು ಸೇರಿ 2015ರಲ್ಲೇ ಸರ್ಕಾರ ಡೆಂಗಿ ಟೆಸ್ಟ್ಗೆ 250 ರೂಪಾಯಿ ದರವನ್ನ ಫಿಕ್ಸ್ ಮಾಡಿದೆ. ಒಂದು ವೇಳೆ 250ಕ್ಕೂ ಹೆಚ್ಚು ಹಣವನ್ನ ವಸೂಲಿ ಮಾಡಿದ್ರೆ ಕೆಪಿಎಂಇ ಕಾಯ್ದೆಯಡಿ ಶಿಸ್ತು ಕ್ರಮ ಜರುಗಿಸಲಾಗುತ್ತೆ. ಆದ್ರೆ ಇದ್ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳದ ಕೆಲ ಆಸ್ಪತ್ರೆಗಳು ಹಗಲು ದರೋಡೆ ಮಾಡ್ತಿವೆ. ರಿಪಬ್ಲಿಕ್ ಕನ್ನಡದ ಮಹಾ ಸ್ಟಿಂಗ್ ಆಪರೇಷನ್ನಲ್ಲಿ ಆಸ್ಪತ್ರೆಗಳ ಕಳ್ಳಮುಖ ಬಟಾ ಬಯಲಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.